ಈ ನಾರ್ತ್ ಬ್ಯಾಂಗ್ಳೂರಲ್ಲಿ ಅಂದರೆ ಈ ಕಡೆ ತುಮಕೂರು ರೋಡ್, ಮಾಗಡಿ ರೋಡು, ಈ ಕಡೆ ಮಾದನಾಯಕನಹಳ್ಳಿ, ಮಾದಾವರ, ದಾಸರಳ್ಳಿ ಹತ್ತಿರವಾಗಿ ನಾನಿವತ್ತು ಒಂದು ಮನೆನ ತೋರ್ಸೋಕೆ ಬಂದೀನಿ. ಇದಕ್ಕಿಂತ ಕಡಿಮೆ ಬೆಲೆಗೆ ಆಲ್ಮೋಸ್ಟ್ ಈ ಸುತ್ತಮುತ್ತ ನಾನು ಏನೇನು ಪ್ಲೇಸ್ಗಳು ಹೇಳಿದ್ನೋ ಇದರ ಸುತ್ತಮುತ್ತ ಇದಕ್ಕಿಂತ ಕಡಿಮೆ ಬೆಲೆಗೆ ಮನೆ ಆಲ್ಮೋಸ್ಟ್ ಅವೈಲಬಲ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಒಂದು ಕಡಿಮೆ ಬಜೆಟಲ್ಲಿ, ಲೋ ಬಜೆಟಲ್ಲಿ ಮನೆನ ನೋಡ್ತಾಯಿದ್ರೆ ಅವ್ರಿಗೆ ಅಂತಲೇ ಈ ಒಂದು ವಿಡಿಯೋನ, ಈ ಒಂದು ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ, ಜೊತೆಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾಯಿದ್ರೆ ಅವರು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು, ಮೇಯ್ನ್ ಲೊಕೇಶನ್ ಬಂದ್ಬಿಟ್ಟು ಲಕ್ಷ್ಮೀಪುರ ರೋಡಲ್ಲಿ ಬರುತ್ತೆ. ಗಂಗೊಂಡನಹಳ್ಳಿ ನಿಯರ್ಗೆ ಬರುತ್ತೆ. ಇದು ನಗರಸಭೆ ಲಿಮಿಟ್, ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟಲ್ಲಿ ಈ ಒಂದು ಪ್ರಾಪರ್ಟಿ ಅವೈಲಬಲ್ ಇರೋದು. ಮೆಜರ್ಮೆಂಟ್ ಬಂದ್ಬಿಟ್ಟು 26 ಫ್ರಂಟಿಗೆ ಬರುತ್ತೆ, ಬ್ಯಾಕ್ ಲೆಂತ್ ಬಂದ್ಬಿಟ್ಟು 40ಗೆ ಬರುತ್ತೆ. ಸೊ ಓವರಾಲ್ ನಿಮಗೆ 1020 ಅಡಿ, 1020 ಅಡಿಯಲ್ಲಿ ಕಟ್ಟಿರೋ 2 BHK ಮನೆ ಈ ಒಂದು ಪ್ರಾಪರ್ಟಿ ಆಗಿರುತ್ತೆ. ಸೊ ಇಂಡಿವಿಜುವಲ್ ಆಗಿ, ಇಂಡಿಪೆಂಡೆಂಟ್ ಆಗಿ, ಬಾಡಿಗೆ ಯಾವುದೇ ತಂದೆ ತಕರಾರು ಬೇಡ, ನನಗೆ ಇಂಡಿಪೆಂಡೆಂಟ್ ಮನೆ ಸಾಕು ಅಂತ ಬಯಸೋರಿಗೆ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಗ್ಯಾಸ್ ಪ್ರಾವಿಷನ್ ಇದೆ, ಕಾಮನ್ ಬಾತ್ರೂಮ್ ಇದೆ, ಆಮೇಲೆ ಒಳಗಡೆ 2 ಬೆಡ್ರೂಮ್ನಲ್ಲೂ ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇರುತ್ತೆ. ಇದರ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸ್ಗೆ ಸೈಟು, ಜೊತೆಗೆ ಈಸ್ಟ್ ಫೇಸ್ಗೆ ಡೋರು ಅವೈಲೇಬಲ್ ಇರೋದು. ಸಿಂಪಲ್ ಆದ ಪಾರ್ಕಿಂಗು, ಕಾರು ಸಣ್ಣ ಕಾರಾದರೆ ನಿಲ್ಲಿಸ್ಕೊಬೋದು, ಇನ್ನು ಬೈಕು ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ. ಇದು ನಗರಸಭೆಯಲ್ಲಿ ಬಿಟ್ಟು ನಾನು ಹೇಳ್ದಂಗೆ ಈ ಸ್ವತ್ತು ಕೂಡ ರೆಡಿ ಇರುತ್ತೆ. ನೀವೇನಾದರೂ ಒನ್ ಶಾಟ್ ಪೇಮೆಂಟ್ ಅಲ್ಲಿ ಈ ಒಂದು ಪ್ರಾಪರ್ಟಿನ ತೊಗೊತೀನಿ ಅಂದರೆ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಕೂಡ ಹೋಗ್ಬೋದು. ಲೋನ್ ಫೆಸಿಲಿಟಿ ಕೂಡ ನಾವೇ ಮಾಡಿಕೊಡ್ತೀವಿ. ಸೊ ಯಾರಾದರೂ ಲೋನ್ ಆಪ್ಷನ್ ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇರುತ್ತೆ. ಇದು ಓನ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆಗಿರುತ್ತೆ, ಜೊತೆಗೆ 4 ಇಯರ್ ಓಲ್ಡ್ ಪ್ರಾಪರ್ಟಿ ಇದು. CMC ವಾಟರ್ ಕನೆಕ್ಷನ್ ಇರುತ್ತೆ. ನೀರಿಗೂ ಕೂಡ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ನಾವು ನೋಡಿದಂಗೆ ಇಲ್ಲೂ ಯಾವುದೇ ರೀತಿಯ ನೀರಿಗೆ ಕೊರತೆ ಇರಲ್ಲ. ನೋಡಿ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಯಾವುದೇ ಇಂಟೀರಿಯರ್ ವರ್ಕು ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರೋದಿಲ್ಲ. ನೀವು ಏನಾದರೂ ಬೇಕಾದರೆ ಮಾಡ್ಕೊಬೋದು, ಆಪ್ಷನ್ ಕೂಡ ಅವೈಲೇಬಲ್ ಇದ್ದಾವೆ. ಹಾಲು ತುಂಬಾ ಸ್ಪೇಷಸ್ ಆಗಿದೆ, ಬೆಡ್ರೂಮ್ ಕೂಡ ಸ್ಪೇಷಸ್ ಆಗಿದೆ, ಯಾಕಂದರೆ 1020 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋದು. ನೋಡಿ, ಈಗ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಸಜ್ಜೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವುಡ್ ವರ್ಕ್ ಮಾಡಿಕೊಂಡ್ರೂ ನಿಮಗೆ ಸ್ಪೇಷಸ್ ಆಗಿರುತ್ತೆ.
ಗ್ರೌಂಡ್ ಫ್ಲೋರ್ ಮಾತ್ರ ಅವೈಲೇಬಲ್ ಇರೋದು 2 BHK ಮನೆ. ಇದರ ಓನರ್ ಕೋಟಿಂಗ್ ಪ್ರೈಸ್ 68 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಒಂದು ಬಜೆಟಲ್ಲಿ ಇದಕ್ಕಿಂತ ಕಡಿಮೆ ಬಜೆಟಲ್ಲಿ ಆಗಲಿ, ಈ ಒಂದು ಬಜೆಟಲ್ಲೇ ಆಗಲಿ ಬೇರೆ ಮನೆಗಳು ಅವೈಲೇಬಲ್ ಇರೋದಿಲ್ಲ. ಸೊ ಯಾರ್ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿರೋ, ಜೊತೆಗೆ ನೀವು ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಈ ಒಂದು ಬಜೆಟಲ್ಲಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರಾಪರ್ಟಿಗೆ ಹತ್ತಿರವಾಗಿ ಅಂದರೆ ಒಂದು 300 ಮೀಟ್ರಿಗೆ ಹತ್ತಿರವಾಗಿ ಬಸ್ ಸ್ಟಾಪ್ ಅವೈಲೇಬಲ್ ಇರುತ್ತೆ. ನಿಮಗೆ 5 ಮಿನಿಟ್ಸ್ಗೂ ಬಸ್ಗಳು ಅವೈಲೇಬಲ್ ಇರೋವಂಥ ಜಾಗ ಇದು. ಈ ಕಡೆ ಮಾದನಾಯಕಹಳ್ಳಿಯಿಂದ ಮಾಗಡಿ ರೋಡ್ಗೆ ಕನೆಕ್ಟ್ ಆಗೋ ಒಂದು ರೋಡ್ ಬರುತ್ತೆ. ಆ ರೋಡ್ ಮಧ್ಯೆ ಈ ಒಂದು ಪ್ರಾಪರ್ಟಿ ಬರುತ್ತೆ. ಸೊ ಯಾರಾದರೂ ಮೆಟ್ರೋ ಸ್ಟೇಷನ್ ಎಷ್ಟು ದೂರ ಇದೆ ಅಂತ ಗಮನಿಸ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರಲ್ಲಿ ಮಾದಾವರ ಮೆಟ್ರೋ ಸ್ಟೇಷನ್ ಅವೈಲೇಬಲ್ ಇರುತ್ತೆ. ನಿಮಗೆ ಈ ಕಡೆ ಮಾಗಡಿ ರೋಡಿಂದನೂ ಈ ಒಂದು ಲೊಕೇಶನ್ಗೆ ಕನೆಕ್ಟ್ ಆಗ್ಬೋದು. ಈ ಕಡೆ ತುಮಕೂರು ರೋಡಿಂದ ಕನೆಕ್ಟ್ ಆಗ್ಬೋದು. ಈ ಕಡೆ ನೆಲಗದನಹಳ್ಳಿ, NTTF, ಲಗ್ಗೆರೆ ಆ ಸೈಡು ರೂಟಿಂದನೂ ಈ ಒಂದು ಲೊಕೇಶನ್ಗೆ ಕನೆಕ್ಟ್ ಆಗ್ಬೋದು. ಸೊ 4 ಕಡೆಯಿಂದನೂ ನಿಮಗೆ ಬಸ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ತಿಳ್ಕೊಬೋದು. ಜೊತೆಗೆ ಕಾಲ್ ಮಾಡಿ ತಿಳ್ಕೊಬೋದು. ಆದಷ್ಟು ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ. ಕಮೆಂಟು ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೇ ಥರ ಬೇರೆ ಬಜೆಟ್ ಮನೆಗಳು ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇರ್ತವೆ. ಸೊ ಅವು ಕೂಡ ಗಮನಿಸ್ಬೋದು. ಹೊಸ ಮನೆಗಳಿದ್ದಾವೆ, ಹಳೆ ಮನೆಗಳಿದ್ದಾವೆ. ಬಟ್ ಕೆಲವೊಂದು ಆಲ್ಮೋಸ್ಟ್ ಆಗೋಗಿರ್ತವೆ. ಏನು ಲಾಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ ಏನು ವೀಡಿಯೋಗಳು ಅಪ್ಲೋಡ್ ಮಾಡಿರ್ತೀನೋ ಅವೆಲ್ಲ ಒಂದಷ್ಟು ಇರ್ತವೆ, ಒಂದಷ್ಟು ಸೇಲ್ ಆಗಿರ್ತವೆ. ಅದಕ್ಕೆ ಮುಂಚೆ ಇರೋವೆಲ್ಲ ಆಲ್ಮೋಸ್ಟ್ ಸೇಲ್ ಆಗಿರ್ತವೆ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿಯೊಂದಿಗೆ.